ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 11 ಮಂದಿ ಸಾವಿನ ಸುದ್ದಿಯನ್ನ ಕೇಳಿ ಸಿಎಂ ಶಾಕ್ ಆಗಿದ್ರಾ ಅನ್ನುವಂತ ಪ್ರಶ್ನೆಗಳು ಇದೀಗ ಮೂಡ್ತಾ ಇರುವಂತದ್ದು. ಕಿವಿಗೆ ಸುದ್ದಿ ಬೀಳುತ್ತಲೇ ತೀವ್ರ ನೋವಿಗೊಳಗಾಗಿದ್ರ ಸಿಎಂ ಸಿದ್ದರಾಮಯ್ಯನವರು ನನ್ನ ಅವಧಿಯಲ್ಲಿ ಬಲಿಯಾಗಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಏನಾದರೂ ನೊಂದುಕೊಂಡಿದ್ರ ಅಂದ್ರೆ ಅವರ ಅವಧಿಯಲ್ಲಿ ಈ ರೀತಿಯಾಗಿ ದುರಂತ ಸಂಭವಿಸಿದ್ದಕ್ಕೆ ಕಾರ್ಯಕ್ರಮವನ್ನೇ ಕ್ಯಾನ್ಸಲ್ ಮಾಡೋದಕ್ಕೆ ಹೊರಟಿದ್ರ? ಸಾವಿನ ಸುದ್ದಿ ಒಂದು ವೇಳೆ ಇವರ ಕಿವಿಗೆ ಬೇಗ ಬಿದ್ದಿದ್ರೆ ಆ ಕಾರ್ಯಕ್ರಮ ರದ್ದಾಗ್ತಾ ಇತ್ತಾ? ಅಂದ್ರೆ ವಿಧಾನಸೌಧದಲ್ಲಿ ಆರ್ಸಿಬಿ ಆಟಗಾರರಿಗೆ ಏನು ಅದ್ದೂರಿಯಾಗಿ ಅಭಿನಂದನಾ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ರು, ಅದನ್ನ ಮೊದಲೇ ಈ ವಿಚಾರ ಏನಾದ್ರೂ ಗೊತ್ತಾಗಿದ್ರೆ ಅವರು ರದ್ದು ಮಾಡ್ತಾ ಇದ್ರ? 11 ಮಂದಿ ಸಾವಿನ ಸುದ್ದಿ ಅವರ ಕಿವಿಗೆ ಬಿದ್ದೇ ಇಲ್ಲ. ಒಂದು ವೇಳೆ ಬಿದ್ದಿದ್ರೆ ಆ ಕಾರ್ಯಕ್ರಮವನ್ನ ನಡೆಯೋದಕ್ಕೆ ಅವರು ಬಿಡ್ತಾ ಇರ್ಲಿಲ್ವಾ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳು ಸದ್ಯಕ್ಕೆ ಮೂಡ್ತಾ ಇರುವಂತದ್ದು. ಇನ್ನು ವಿಧಾನಸೌಧದ ಮುಂಭಾಗ ಕಾರ್ಯಕ್ರಮ ಇದ್ದಿದ್ದು ಸಂಜೆ 4 ಗಂಟೆಗೆ. ಕಾಲ್ತುಳಿತದ ಮೊದಲ ಬಲಿಯಾಗಿದ್ದು ಮಧ್ಯಾಹ್ನ 3:45ಕ್ಕೆ. ವೈದೇಹಿ ಆಸ್ಪತ್ರೆಯಲ್ಲಿ ಮೊದಲ ಸಾವಿನ ಸುದ್ದಿ ಪೊಲೀಸರಿಗೆ ಸಿಗತ್ತೆ. ಈ ವೇಳೆ ಸಿಎಂ ವಿಧಾನಸೌಧದ ಕೊಠಡಿಯಲ್ಲೇ ಇದ್ರಂತೆ. ಸಂಜೆ 4:15ಕ್ಕೆ ಕಾರ್ಯಕ್ರಮ ಆರಂಭ ಆಗತ್ತೆ. ಮಳೆ ಬರುತ್ತೆ, ಕಾರ್ಯಕ್ರಮ ಅಲ್ಲಿಗೆ ಮುಗಿಯತ್ತೆ. ಸಿಎಂ ಅಲ್ಲಿಂದ ನೇರ ಹೋಟೆಲ್ಗೆ ತೆರಳ್ತಾರೆ. ಮಸಾಲ್ ದೋಸೆಯ ರುಚಿಯನ್ನ ಸವಿತಾ ಇರ್ತಾರೆ. ದೋಸೆಯನ್ನ ತಿಂದು ಅಲ್ಲಿಂದ ಹೊರಡಬೇಕು ಅನ್ನುವಷ್ಟರಲ್ಲಿ ಪೊಲೀಸರಿಂದ ಕಾಲ್ ಬರುತ್ತೆ. ಚಿನ್ನಸ್ವಾಮಿ ಬಳಿ ಕಾಲ್ತುಳಿತವಾಗಿ ಸಾವಾಗಿದೆ ಎನ್ನುವಂತಹ ಮಾಹಿತಿ ನಂತರದಲ್ಲಿ ಸಿಎಂಗೆ ತಲುಪತ್ತೆ. ತಕ್ಷಣ ಸಿಎಂ ಅಲ್ಲಿಂದ ನೇರವಾಗಿ ಮನೆಗೆ ತೆರಳ್ತಾರೆ. ಅಷ್ಟರಲ್ಲಿ ಗೃಹ ಸಚಿವರು ಕಾವೇರಿಗೆ ಬರ್ತಾರೆ. ಗೃಹ ಸಚಿವರು ಕಾವೇರಿಗೆ ಬರುವ ವೇಳೆ 5 ಜನ ಸಾವಿಗೀಡಾಗಿರ್ತಾರೆ. ಆಗ ಸಿಎಂಗೆ ಗೃಹ ಸಚಿವರು ಸಾವಿನ ಫುಲ್ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ. ಆ ವೇಳೆ ಈ ರೀತಿಯಾಗಿದ್ದು ನನಗೆ ಗೊತ್ತಾಗಲಿಲ್ಲ, ಮೊದಲೇ ಏನಾದ್ರೂ ಗೊತ್ತಾಗಿದ್ರೆ ಆ ಕಾರ್ಯಕ್ರಮವನ್ನ ನಾನು ರದ್ದು ಮಾಡ್ತಿದ್ದೆ ಅನ್ನೋದಾಗಿಯೂ ಕೂಡ ಸಿಎಂ ಸಿದ್ದರಾಮಯ್ಯ ಇಲ್ಲಿ ಹೇಳಿದ್ರ ಅನ್ನುವಂಥ ಪ್ರಶ್ನೆಗಳೆಲ್ಲವೂ ಕೂಡ ಸದ್ಯಕ್ಕೆ ಮೂಡ್ತಾ ಇರುವಂಥದ್ದು. ಸಾವಿನ ಸುದ್ದಿ ಸಿಎಂ ಕಿವಿಗೆ ಬಿದ್ದಿದ್ದೇ ತುಂಬಾ ವಿಳಂಬವಾಯಿತು. ಆ ಒಂದು ಕಾರಣಕ್ಕಾಗಿ ಕಮಿಷನರ್ ದಯಾನಂದ್ರನ್ನ ಅಮಾನತು ಮಾಡಲಾಗಿದೆ. ಸುದ್ದಿ ವಿಳಂಬವಾಗಿ ನೀಡಿದ್ದಕ್ಕೆ ಕೋಪಗೊಂಡು ದಕ್ಷ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಿದ್ರ ಹಾಗಾದ್ರೆ ಅನ್ನುವಂಥ ಪ್ರಶ್ನೆಗಳು ಕೂಡ ಇದೀಗ ಮೂಡ್ತಾ ಇರುವಂಥದ್ದು. ಇಲ್ಲ ಅಂತ ಹೇಳಿದ್ರೆ ಸಸ್ಪೆಂಡ್ ಮಾಡುವಷ್ಟರ ಮಟ್ಟಿಗೆ ಹೋಗ್ತಾ ಇರಲಿಲ್ಲ. ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವಂತಹ ಲೆವೆಲ್ಗೆ ನಾವು ಹೋಗ್ತಾನೆ ಇರಲಿಲ್ಲ ಅನ್ನೋದಾಗಿ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಉತ್ತರ ಆಗಿದೆಯಾ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಇದೇ ರೀತಿಯಾಗಿ ಮೂಡ್ತಾ ಇದೆ. ಇನ್ನು ಮರುದಿನ ಬಿಜೆಪಿ ನಾಯಕರು ಜಂಟಿ ಸುದ್ದಿಗೋಷ್ಠಿ ಆಗತ್ತೆ. ಸಿಎಂ ಸಾವಿಗಿಂತ ಮೊದಲೇ ಹೋಟೆಲ್ಗೆ ಹೋಗಿ ದೋಸೆ ಮುಖ್ಯವಾಯಿತೆ ಅಂತ ಹೇಳಿ ಛಲವಾದಿ ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. ಅಂದರೆ ಸಿಎಂ ಸಿದ್ದರಾಮಯ್ಯಗೆ ಏನು 11 ಮಂದಿ ಸಾವನ್ನಪ್ತಾರೆ, ಆ ಸಾವಿಗಿಂತ ಹೋಟೆಲ್ನ ದೋಸೆನೇ ಮುಖ್ಯವಾಗಿತ್ತಾ ಅಂತ ಹೇಳಿ ಛಲವಾದಿ ಕೂಡ ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದು ಸಿಎಂ ಸಿದ್ದರಾಮಯ್ಯನವರ ಕೋಪಕ್ಕೆ ಕಾರಣವಾಗುತ್ತೆ. ನಂತರ ಮರುದಿನ ಕ್ಯಾಬಿನೆಟ್ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾಗಿ ಚರ್ಚೆಯನ್ನ ನಡೆಸ್ತಾರೆ. ಆಗ ಪೊಲೀಸ್ ಆಯುಕ್ತರನ್ನ ಕೂಡ ಕರೆಸಲಾಗುತ್ತೆ. ಇನ್ನು ದಯಾನಂದ್ರವರು ಸಾವಿನ ಸುದ್ದಿಯನ್ನ ಲೇಟಾಗಿ ನೀಡಿದ್ರ ಬಗ್ಗೆ ಕೂಡ ವಿವರಣೆಯನ್ನ ನೀಡ್ತಾರೆ. ಲಕ್ಷಾಂತರ ಜನ ಸೇರಿರೋದ್ರಿಂದ ನೆಟ್ವರ್ಕ್ ಸಂಪೂರ್ಣವಾಗಿ ಸ್ಥಗಿತವಾಗಿತ್ತು, ಹಾಗಾಗಿ ನಿಮಗೆ ಸುದ್ದಿಯನ್ನ ಮುಟ್ಟಿಸೋದಕ್ಕೆ ವಿಳಂಬವಾಯಿತು ಎನ್ನುವಂತಹ ವಿವರಣೆ ಅವರಿಗೆ ಸಿಗತ್ತೆ. ಈ ಕಾರಣಕ್ಕಾಗಿಯೇ ದಯಾನಂದ್ ಸಸ್ಪೆನ್ಸ್ಗೆ ಕಾರಣವಾಗುತ್ತೆ. ಇದು ಕಾರ್ಯಕ್ರಮ ದಿನ ನಡೆದ ಕಂಪ್ಲೀಟ್ ಡೀಟೈಲ್ಸ್ ಅನ್ನೋದಾಗಿ ಗಮನಿಸ್ತಾ ಹೋಗೋದಾದ್ರೆ ಒಂದು ರೀತಿ ದಕ್ಷ ಅಧಿಕಾರಿ ಪೊಲೀಸ್ ಕಮಿಷನರ್ ಆಗಿರ್ತಕ್ಕಂತಹ ಬಿ ದಯಾನಂದ್ ಸೇರಿದಂತೆ 5 ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಿರ್ತಕ್ಕಂತಹ ವಿಚಾರ ಕೂಡ ಇದೀಗ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ.